ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಸಿಂಹರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದ ವಿಡಿಯೋನ ಅಪ್ಲೋಡ್ ಮಾಡಿರ್ಲಿಲ್ಲ, ಇನ್ನು ಸಿದ್ಧನೆ ಮಾಡಿರ್ಲಿಲ್ಲ. ಹಲವಾರು ಕೆಲಸಗಳ ಒತ್ತಡಗಳ ಮಧ್ಯೆ ಮಾಡಕ್ಕಾಗಿಲ್ಲ. ಸೊ ಅದರಿಂದ ಸ್ವಲ್ಪ ತಡವಾಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೂ ಆದ್ರೂ ಮೇ ತಿಂಗಳೇನು ಶುರು ಆಗಿಲ್ಲ. ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗ್ಬಿಟ್ಟಿರುತ್ತೆ ಇದು, ಆಯ್ತಾ? ಸೊ ಆದ್ರಿಂದ ಒಳ್ಳೇದಾಗ್ಲಿ. ನೆಕ್ಸ್ಟ್, ಮೊದಲನೇದಾಗಿ ಮಾಸ ಭವಿಷ್ಯವನ್ನ ಆರಂಭಿಸುವ ಮುನ್ನ ಮೇ ತಿಂಗಳ ಗ್ರಹ ಸ್ಥಿತಿಗಳು ಏನೇನು ಅನ್ನೋಂಥದ್ದನ್ನ ನೋಡ್ಕೊಂಬರೋಣ. ಗುರುಗ್ರಹ ವೃಷಭ ರಾಶಿಗೆ ಸಂಚಾರವಾಗಲಿದ್ದಾನೆ. ವರ್ಷಕ್ಕೊಮ್ಮೆ ಸಂಚಾರವಾಗುವಂತಹ ಗುರುಗ್ರಹ, ಅದ್ರದ್ದೆಲ್ಲ ವಿಡಿಯೋಸ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ನೋಡಿ, ದಯವಿಟ್ಟು ನಮ್ಮ ಇದೇ ಚಾನಲ್ ಇರ್ತದೆ. ಸೊ ಮೇ 1ನೇ ತಾರೀಕು ವೃಷಭ ರಾಶಿಗೆ ಗುರು, ಮೇ 10ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹನ ಸಂಚಾರ, ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹದ ಸಂಚಾರ, ಮೇ 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರ ಗ್ರಹನ ಸಂಚಾರ. ಇದು ಪ್ರಧಾನವಾದಂತಹ ಮೇ ತಿಂಗಳ ನಮಗೆ ಪ್ರಭಾವ ಬೀರತಕ್ಕಂತಹ ಗ್ರಹ ಸಂಚಾರಗಳಾಗಿದೆ. ವೀಕ್ಷಕರೇ, ಮೇ ತಿಂಗಳ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿರಬೇಕಾದ್ರೆ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ನೋಡೋಣ. ಇದು ಬಹಳ ಪ್ರಮುಖವಾದ ತಿಂಗಳಾಗಿರಲಿದೆ ಸಿಂಹರಾಶಿಯವರಿಗೆ. ಯಾಕೆಂದ್ರೆ 10ನೇ ಮನೆಯಲ್ಲಿ ಗುರು, 14ನೇ ತಾರೀಕು ದಾಟ್ಬಿಟ್ರೆ 10ನೇ ಮನೆಯಲ್ಲಿ ರವಿ, 19ನೇ ತಾರೀಕು ದಾಟ್ಬಿಟ್ರೆ 10ನೇ ಮನೆಯಲ್ಲಿ ಶುಕ್ರ, ತ್ರಿಗ್ರಹ, 3 ಗ್ರಹಗಳು. 8ನೇ ಮನೆಯಲ್ಲಿ ಕುಜರಾಹು ಯುತಿ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಯಾರೇನೇ ಹೇಳಿ, ಗುರುಜಿನೇ ಹೇಳಿ, ಮತ್ತೊಬ್ಬರೇ ಹೇಳಿ, ಮನೇಲಿ ಹೇಳಿ, ನಂಗೆ ಗೊತ್ತಿಲ್ಲ, ನಾನು ಈ ಸಲ ಮಾತ್ರ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ಅದೇನ್ ಬೇಕಾರಾಗ್ಲಿ ಅನ್ನೋ ರೀತಿಯಲ್ಲಿ ನಿರ್ಧಾರಗಳು ಕೆಲವಿಷ್ಟು ತಗೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ವೇಟ್, ಸಾವಧಾನವಾಗಿರಿ, ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ. ಸಿಟ್ಟಲ್ಲಿ ಕುಯ್ಕೊಂಡು ಮಗು ಸಮಾಧಾನ ಆದ್ಮೇಲೆ ನೆನ್ಸ್ಕೊಳಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ ಈ ವಿಚಾರನ. ಏನಪ್ಪಾ ನೋಡಿ, ನಾನು ನಗನಗುತ್ತಾ ಕೆಲವಿಷ್ಟು ವಿಚಾರಗಳನ್ನ, ಸೀರಿಯಸ್ ವಿಚಾರಗಳನ್ನು ಹೇಳ್ತಾ ಇರ್ತೇನೆ, ಆದ್ರೆ ಹಾಸ್ಯಕ್ಕೆ ಮೂಲ ಕಾರಣ ಇದೆ. ಯಾಕಂದ್ರೆ ಅದರಲ್ಲಿ ನಿಮ್ಮ ಬಗ್ಗೆ ಒಂದು ಕೇರ್ ಇದೆ, ನಿಮ್ಮ ಬಗ್ಗೆ ಒಂದು ಭಾವನೆ ಇದೆ, ನೀವು ಸಮಸ್ಯೆ ಆಗಬಾರ್ದು ನಿಮಗೆ ಅನ್ನುವಂಥ ಉದ್ದೇಶ ಇದೆ ಅದರಿಂದ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ನೋಡಿ, ಬುಡದಿಂದ ಬರ್ತಾನೆ, ಒಂದೊಂದೇ ವಿಚಾರ ಬರ್ತಾನೆ. ವಿದ್ಯಾರ್ಥಿಗಳಿಗೆ ಏನಾಗ್ಬಿಡತ್ತೆ, 9ನೇ ಮನೆಯಲ್ಲಿ ಕುಜಗ್ರಹ ಇದ್ದಾನೆ. ಬುಧ ಗ್ರಹ ಮೊದಲ ವಾರದಲ್ಲಿ ನೀಚ ಸ್ಥಿತಿಯಲ್ಲಿದ್ದು ನಂತರ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಸೊ ಅದರಿಂದ ದುಡುಕಿನ ನಿರ್ಧಾರಗಳನ್ನ ವಿದ್ಯಾರ್ಥಿಗಳು ಮೊದಲ ವಾರದಲ್ಲಿ ತಗೊಂಡ್ಬಿಡ್ತೀರಾ. ಇದೇ ಕಾಲೇಜ್, ಇದೇ ಫೈನಲ್, ಇದೆ ಫೈನಲ್ ಇದೆ ಅಂತ. ಅದೇನಾಗುತ್ತೆ, 2ನೇ ವಾರ 3ನೇ ವಾರಕ್ಕೆ ಬಂದಾಗ ಕಬ್ಬಿಣಗಾನ ಕೈ ಕೊಟ್ಟಾದ್ಮೇಲೆ ವಾಪಸ್ ಎಳ್ಕೊಳಕ್ಕಾಗಲ್ವಂತೆ. ಹಂಗೆ ಫೀಸ್ ಗೀಸ್ ಎಲ್ಲ ಕಟ್ಟಿ ಮತ್ತೆಲ್ಲ ಫೈನಲೈಸ್ ಆದ್ಮೇಲೆ ಅಯ್ಯೋ ನನಗಿದು ಬೇಡವಾಗಿತ್ತು, ಅಯ್ಯೋ ಇದು ಹಿಂಗೆಲ್ಲ ಇರುತ್ತೆ, ನನಗಿದು ಬೇಡ, ಈ ತರಹ ಕೆಲವಿಷ್ಟು ನಿಮ್ಗೆ ಇನ್ನೂ ಅವಕಾಶ ಇತ್ತು, ಟೈಮ್ ಇತ್ತು, ಆದ್ರೂ ಕೂಡ ನೀವು ಬೇಗ ನಿರ್ಧಾರಗಳು ತಗೊಳ್ಳೋ ತಪ್ಪು ನಿರ್ಧಾರಗಳಾಗ್ಬಿಡ್ಬೋದು. ಸೊ ಅದರಿಂದ ತಾಳಿದವನು ಬಾಳಿಯ, ಇನ್ನೊಂದು ಸ್ವಲ್ಪ ಟೈಮ್ ಇದ್ರೆ ಸ್ವಲ್ಪ ಲೇಟ್ ಆಗಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನೂ ಬೇರೆ ಕ್ಷೇತ್ರಗಳನ್ನ ನೋಡಿ ಯಾವ್ದು ತಗೊಂಡು ಒಳ್ಳೇದು ಅಂತ ವಿದ್ಯಾರ್ಥಿಗಳು, ಆಯ್ತಲ್ವಾ? ಸೊ ಸಿಂಹರಾಶಿಯ ವಿದ್ಯಾರ್ಥಿಗಳು ನೀವು ಸೆಲೆಕ್ಟ್ ಮಾಡಿಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ಬಿಡ್ತೀರಾ. ಚಿಕ್ಕ ವಿದ್ಯಾರ್ಥಿಗಳಾದ್ರೆ ತಂದೆ ತಾಯಿಂದಿರಾರು ಅರ್ಜೆಂಟ್ ಮಾಡ್ಬಿಡ್ತಾರೆ. ಇದೇ ಸ್ಕೂಲ್ ಓಕೆ, ಈ ಸ್ಕೂಲ್ ತೆಗೆದುಕೊಳ್ಳೋಣ, ಆ ಸ್ಕೂಲ್ ತಗೊಂಡು ತೆಗೆದ ಮೇಲೆ ಗೊತ್ತಾಗ್ಬಿಡುತ್ತೆ ಹೊಸ ಸ್ಕೂಲ್ ಸೇರಿಸಿ ಚೆನ್ನಾಗಿಲ್ಲ, ಹಳೆ ಸ್ಕೂಲೇ ಇನ್ನೂ ಬೇರೆ ಏನೋ ಚೇಂಜಸ್ ಮಾಡ್ತಿದ್ದಾರೆ, ಈ ವರ್ಷದಿಂದ ನಾವಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು ಅಂತ. ಸೊ ಈ ತರ ಎಲ್ಲ ಆಗಬಾರದು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್, ವಿದ್ಯಾರ್ಥಿಗಳಾದ್ಮೇಲೆ ಉದ್ಯೋಗಿಗಳ ವಿಚಾರಕ್ಕೆ ಬರೋಣ. ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಸಿಗತಕ್ಕಂತ ಸಮಯ ಇರೋದು ಮೇ ತಿಂಗಳ ಮೊದಲೆರಡು ವಾರಗಳು ಮಾತ್ರ. ನಂತರ ಈ ಜಾಬ್ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ಜಾಬ್ ರಿಸೈನ್ ಮಾಡ್ತೀರಾ ನೀವು. ಏನಾಗ್ಲಿ ಹೇಳಿದ್ನಲ್ಲ, ಗುರುಜಿ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ, ರೆಸಿಗ್ನೇಷನ್ ಅಂತ. ಸೊ ಅದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ನೋಡ್ಕೊಳ್ಬೇಕಾದ್ರೆ ನಿಮ್ ಪರಿಚಯದಲ್ಲಿ ಇರ್ತಕ್ಕಂಥ ಸಿಂಹರಾಶಿಯನ್ನೆಲ್ಲ ಮಾತಾಡ್ಸ್ಕೊಂಬನ್ನಿ. ಮೇ 14ನೇ ತಾರೀಕು ದಾಟಿತು ಅಥವಾ ಮೇ 19ನೇ ತಾರೀಕು ದಾಟಿತು ಅಂದ್ರೆ ಬಹಳಷ್ಟು ಜನ ರೆಸಿಗ್ನೇಷನ್ ನ ಜೇಬಲ್ ಇಟ್ಕೊಂಡು ಓಡಾಡ್ತಾರೋ ಅಥವಾ ಮೇಲ್ ನ ಡ್ರಾಫ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಹಿಂಗ್ ಎಂಟ್ರ್ ಹೊಡೆದು ಹೋಗ್ಬಿಡ್ಬೇಕು ಮೇಲ್, ಆ ತರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ. ಸೊ ಅದ್ರಿಂದ ಇನ್ ಕೆಲವರಂತೂ ಕೊಟ್ಟೇ ಬಿಟ್ಟಿರ್ತಾರೆ ರೆಸಿಗ್ನೇಷನ್. ಯಾಕೆ, ಒಂದ್ ಬಿಸ್ನೆಸ್ ಶುರು ಮಾಡೋಣ, ಅದ್ಯಾವುದೋ ಒಂದು ಫ್ರಾಂಚೈಸಿ ಕೊಡ್ತಾರಂತೆ, ತಗೊಂಡು ಫ್ರಾಂಚೈಸಿ ಮಾಡೋಣ, ಅದ್ಯಾವುದೋ. ಸೊ ಏನಾಗುತ್ತೆ, ಸೀರಿಯಸ್ ಆಗಿ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರ ತಲೆಯಲ್ಲಿ ಇಲ್ಲವಲ್ಲದ ಬಿಸ್ನೆಸ್ ಐಡಿಯಾಗಳು ಅದು ಇದು ಬಂದು ಜಾಬ್ ರಿಸೈನ್ ಮಾಡ್ಬಿಟ್ಟು ಫ್ರಾಂಚೈಸಿಗಳು ತಗೊಂಡು ಎಲ್ಲೆಲ್ಲೋ ಬಿದ್ದು ಒದ್ದಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ದಯವಿಟ್ಟು ಆ ತರಹ ಎಡವಟ್ಟುಗಳನ್ನ ನೀವು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ನನ್ನ ಉದ್ದೇಶ.
ನಿರುದ್ಯೋಗ ಉದ್ಯೋಗ ಸಿಗುತ್ತೆ ಗುರುಗಳೇ, ಖಂಡಿತ ಸಿಗುತ್ತೆ. ಮೊದಲೆರಡು ವಾರಗಳು ಜಾಯಿನ್ ಆಗ್ಬಿಡಿ. ಜಾಯಿನ್ ಆದ ತಕ್ಷಣ ನಿಮಗೆ ಒಂಥರ ಭ್ರಮ ನಿರಸನ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ ನಾನು ಇಲ್ಲಿ ಜಾಯಿನ್ ಆಗ್ಬಿಟ್ನಪ್ಪ, ಇದ್ ನನ್ ಕೈಲಿ ಮಾಡಕ್ಕಾಗಲ್ಲ, ಬೇಡ ಬೇಡ ರಿಸೈನ್, ನಂಗೆ ಜಾಬ್ಲೆಸ್ ಆಗಿ ಮನೆ ಕೂತ್ಕೊಂಡ್ರು ಪರವಾಗಿಲ್ಲ, ಇದ್ ನನ್ ಕೈಲಿ ಆಗಲ್ಲ ಅನ್ನಂಗೆಲ್ಲ ಆಗುತ್ತೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ವಹಿಸಿದ್ರೆ 1 ತಿಂಗಳು 2 ತಿಂಗಳು ಬೇಕು ನಿಮಗೆ ಅಡ್ಜಸ್ಟ್ ಆಗಕ್ಕ ಹೊಸ ಎನ್ವಿರಾನ್ಮೆಂಟ್, ಹೊಸದಾದಂತಹ ಆ ಉದ್ಯೋಗ ಪರಿಸರಕ್ಕೆ ನಿಮ್ಮನ್ನ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಸ್ವಲ್ಪ ಕಾಯ್ಬೇಕಷ್ಟೇ ನೀವು, ಆಯ್ತಲ್ವಾ? ಈ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ನೋಡಿ ಬಹಳ ಮುಖ್ಯವಾಗಿ ಮೇ ತಿಂಗಳ ಮೊದಲ ವಾರದ ನಂತರ ಸ್ವಲ್ಪ ಪ್ರಮಾಣದ ಲಾಭವನ್ನು ನೋಡ್ತೀರಾ. ಅದರಲ್ಲೂ 14ನೇ ತಾರೀಕಿಂದ 19ನೇ ತಾರೀಕಿನೊಳಗೆ ಅದ್ಭುತವಾದ ಲಾಭಗಳನ್ನೇ ನೋಡ್ತೀರಾ. ಆದರೆ ಮೇ ತಿಂಗಳ ಮೊದಲ ವಾರ ನಷ್ಟವನ್ನು ನೋಡ್ತೀರಾ. ಅದು ರಿಲೇಟೆಡ್ ಟು ಶೇರ್ ಮಾರ್ಕೆಟ್ ಇರಬಹುದು, ರಿಲೇಟೆಡ್ ಟು ಎನಿಥಿಂಗ್. ವ್ಯಾಪಾರ ವ್ಯವಹಾರಗಳೆಲ್ಲ ಮೇ ತಿಂಗಳ ಮೊದಲ ವಾರದ ನಷ್ಟ ನೋಡ್ತೀರಾ. 2ನೇ ವಾರದಿಂದ ಸಡನ್ ಆಗಿ ಪ್ಲೇಟ್ ತಿರುಗಿಸ್ದಂಗೆ ನಿಮಗೆ ಲಾಭಗಳಿಗೆ ಟರ್ನ್ ಆಗ್ಬಿಡುತ್ತದೆಲ್ಲ, ಆಯ್ತಲ್ವಾ? ಸೊ ಆದ್ರಿಂದ ಈ ವಿಚಾರ ಬಗ್ಗೆ ಸ್ವಲ್ಪ ಗಮನಿಸಿ. ಇನ್ನು ನೆಕ್ಸ್ಟ್ ಈ ಸಾಲ ಸೋಲ ಇತ್ಯಾದಿ ವಿಚಾರಗಳಿಗೆ ಬರೋಣ. ಈ ಸಾಲದ ವಿಚಾರಗಳಿಗೆ ಬಂದಾಗ ಬಹಳಷ್ಟು ಜನ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಾಗೋದೇನಪ್ಪಾ ಅಂದ್ರೆ, ಸಾಲ ತಗೊಂಡಿರ್ತಿರಲ್ಲ ನೀವು ಯಾರ ಹತ್ರ ಸಾಲ ತಗೊಂಡಿರ್ತೀರೋ ಅವ್ರು ಸಡನ್ ಬಂದು ಕುತ್ಕೊಂಡ್ಬಿಡ್ತಾರೆ ನಿಮ್ ತಲೆ ಮೇಲೆ, ನಂಗೆ ದುಡ್ಡು ಇಟ್ಬಿಟ್ಟು ಮಾತಾಡೋ ನೀನು ಅಂತ. ಅದು ಯಾವ ರೀತಿಯಲ್ಲಿ ಆಗ್ಬಿಡುತ್ತೆ, ಅವರೇ ಬರ್ತಾರೆ ನಿಮ್ಮ ಹತ್ರ. ಇನ್ನು ಕೆಲವರು ಹಣೆ ಬರ ನೋಡಿ ನೀವೇ ಹೋಗಿ ಸಿಗಾಕಂತೀರ ಅವ್ರ ಹತ್ರ. ಏನೋ ಮಾತಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ನೀವು ಓಹೋ ಹಿಡ್ಕೊಂಡ್ರೆ ಹೀಗೆ ದುಡ್ಡು ಕಿತ್ಕೊಂಡ್ಬಿಡ್ಬೇಕು, ಆಮೇಲೆ ಆದ್ರೆ ಇವತ್ತ ದುಡ್ಡು ಇಸ್ಕೊಳಕ್ ಆಗಲ್ಲ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ ಸಾಲ ಕೊಟ್ಟವ್ರಿಗೆ. ಅವ್ರು ಸಡನ್ ಆಗಿ ನಿನ್ ಮೊನ್ನೆವರೆಗೂ ಯಾವಾಗ ಬೇಕಾದ್ರೂ ಕೊಡೋ ಪರವಾಗಿಲ್ಲ ಅಂತ ಫೆಬ್ರವರಿ ಮಾರ್ಚ್ ವರೆಗೆ ಏಪ್ರಿಲ್ ತನಕ ಹೇಳ್ತಿದ್ದರು. ಮೇ 1ನೇ ತಾರೀಕು ಬಂದ್ಬಿಟ್ಟು ಸಡನ್ ಆಗಿ ಇಲ್ಲ ಅದು ಒಂದ್ ಸ್ವಲ್ಪ ಹಂಗಾಗೋಯ್ತು, ಇಲ್ಲೊಂದ್ ಸ್ವಲ್ಪ ಹಿಂಗಾಗೋಯ್ತು, ಅದೇನೋ ಕೆಲಸ ಬಂದ್ಬಿಡ್ತು, ಅದೇನೋ ಮದುವೆ ಬಂದ್ಬಿಡ್ತು, ಮತ್ತೊಂದು ಬಂದ್ಬಿಡ್ತು, ಸೈಡ್ ತಗೋಬೇಕು, ಮನೆ ಖರ್ಚು, ಏನೋ ಒಂದು ಹೇಳ್ತಾರೆ ರೀಸನ್. ಒಟ್ಟ ನಿನಗೆ ಕೊಟ್ಟಿರೋದು ಕೊಟ್ಬಿಡಪ್ಪ ನನಗೆ ಅಂತ ಕುತ್ಕೊಂಡ್ಬಿಡ್ತಾರೆ. ತುಂಬಾ ಕ್ಲೋಸ್ ಆಗಿದ್ದರು, ತುಂಬಾ ಹಿರಿಯರು ಕೂಡ ಅದೇ ಕೆಲಸ ಮಾಡ್ಬಿಡ್ತಾರೆ. ನಿಮಗೊಂಥರ ಪೀಕ್ ಲಾಟಕ್ ಬಂದ್ಬಿಡುತ್ತೆ. ಎಲ್ಲೋ ಹೋಗ್ತಿದ್ದೀನಿ ತಗೊಂಡ್ ಮೈ ಮೇಲೆ ಹಾಕೊಂಡ್ಬಿಡಲ್ಲಪ್ಪ, ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೆ. ಸೊ ಏನೋ ಮಾಡಕ್ಕೋಗಿ ಏನೋ ಆಗ್ಬಿಡುತ್ತದು ಸಾಲಗಳ ವಿಚಾರ. ಇನ್ನು ನಿಮಗೆ ಬರಬೇಕಾದಂತಹ ಸಾಲಗಳಿದ್ರೆ ನೀವು ಹೋಗಿ ತಲೆ ಮೇಲೆ ಕುತ್ಕೊಂಡ್ರೆ ಮಾತ್ರ ಬರುತ್ತಿದ್ರೆ ಬರಲ್ಲ, ಅದು ನೆನ್ಪಿಟ್ಕೊಂಡ್ಬಿಡಿ. ಯಾವಾಗ ಸಿಂಹರಾಶಿಯವರು ತಲೆ ಮೇಲೆ ಹೋಗಿ ಕೂತ್ಕೊಂತೀರ ಅವಾಗ ಮಾತ್ರ ಬರುತ್ತೆ. ಅಲ್ಲಿ ಕೂಡ ಸ್ವಲ್ಪ ನಿಮಗೆ ಅವರು ಎದುರುತ್ತರ ಕೊಡೋದು, ನಿಮ್ಮಿಂದ ತಪ್ಪಿಸ್ಕೊಳ್ತಿರ್ಬೋದು, ಅಥವಾ ನಿಮಗಿನ್ನ ಅವರೇ ಸ್ಟ್ರಾಂಗ್ ಅನ್ನೋ ರೀತಿಯೆಲ್ಲ ಮಾಡ್ತಾರೆ. ಬಟ್ ಮೊದಲೆರಡು ವಾರಗಳಿದೆಯಲ್ಲ, ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ. ಮೇ ತಿಂಗಳ ಮೊದಲೆರಡು ವಾರಗಳು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ. ಅದನ್ನ ಬಳಸ್ಕೊಂಡು ಆ 2 ವಾರಗಳಲ್ಲೇ ನಿಮ್ ದುಡ್ಡು ನೀವು ಎತ್ಕೊಂಡ್ಬಿಡ್ಬೇಕು, ಇಸ್ಕೊಂಡ್ಬಿಡ್ಬೇಕು. ನೀವು ತಗೊಳ್ಳಿಲ್ಲ ಅಂತಂದ್ರೆ ನಂತರ ಒಂದ್ ಸ್ವಲ್ಪ ಪೀಕ್ ಲಾಟ್ ಆಗಿ ಬಂದ್ಬಿಡುತ್ತೆ, ಅವ್ರಿಗೂ ಸ್ಟ್ರೆಂತ್ ಬಂದ್ಬಿಡುತ್ತೆ, ಏನೋ ಒಂದು ರೀಸನ್ ಸಿಕ್ಬಿಡುತ್ತೆ, ನೀವು ಅದನ್ನ ಅಲ್ಲ ಅಂತ ಅನ್ನಕ್ಕಾಗಲ್ಲ, ಮತ್ತೆ ವಾಪಸ್ ಬಿಟ್ಬಿಡ್ಬೇಕಾಗತ್ತೆ. ಸೊ ಅದರಿಂದ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಪರಿಸ್ಥಿತಿಯನ್ನ, ಆಯ್ತಲ್ವಾ? ರೈತಾಪಿ ವರ್ಗದವರಿಗೆ ಅಥವಾ ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಸ್ವಲ್ಪ ಕಸಿವಿಸಿಯ ಸಮಯ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ಇದಿದ್ರೆ ಅದಿರಲ್ಲ, ಅದಿದ್ರೆ ಇದಿರಲ್ಲ ಅನ್ನೋ ತರ, ಅಥವಾ ಬೆಳೆದ ರೈತನಿಗೂ ಬೆಳೆಯನ್ನ ದೂರ ತಗೊಂಡೋಗಿ ಮಾರಬೇಕಾದಂತ ಅನಿವಾರ್ಯತೆಗಳು, ಅಥವಾ ಬೆಳೆದವನಿಗೆ ರೈತನಿಗೆ ಮಾರಾಟ ಮಾಡಬೇಕಾದ್ರೆ ಅವರಿಗೆ ಕೊಂಡುಕೊಳ್ಳುವವರ ಮಧ್ಯದಲ್ಲಿ ತುಂಬಾ ಜಗಳ ಮನಸ್ತಾಪಗಳು, ನೀವ್ ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ ನಿಮ್ಗಾಗಲ್ಲ, ಸ್ವಲ್ಪ ಜಗಳ ಮನಸ್ತಾಪಗಳು, ವ್ಯವಹಾರ ಆಗುತ್ತೆ. ಬಟ್ ಜಗಳಗಳ ಮಧ್ಯೆ ವ್ಯವಹಾರ ಆಗುತ್ತೆ, ಅದು ಬೇಸರ. ರೈತನಿಗೆ ಜಗಳ ಮಾಡ್ಕೊಂಡು ದುಡ್ಡು ಕಿತ್ಕೊಳ್ಬೇಕಾದ ಪರಿಸ್ಥಿತಿ ಬರಬಾರ್ದು ಅಂತ. ನಗನಗತ ಅವನು ದುಡ್ಡು ಕೊಡ್ಬೇಕು, ಸಂತೋಷವಾಗಿ ರೈತ ದುಡ್ಡು ತಗೋಬೇಕು, ಬೇಸರ ಇರಬಾರ್ದು ಆ ದುಡ್ಡಿನ ವಿಚಾರ ಬಂದಾಗ ರೈತನಿಗೆ ಅಂತ. ಇದು ಉದ್ದೇಶ ನಾನು ಹೇಳ್ತಾ ಇರುವಂತದ್ದು. ಸೊ ಅದರಿಂದ ಸಿಂಹರಾಶಿಯ ರೈತರೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಜಗಳ ಮನಸ್ತಾಪಗಳಾಗದಾಗ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಬಂದು ವಿವಾಹದ ವಿಚಾರ. ಸಿಂಹರಾಶಿ ಅವಿವಾಹಿತರಿಗೆ ವಿವಾಹದ ವಿಚಾರವಾಗಿ ಅನುಕೂಲವಾಗಬೇಕು ಅಂತಂದ್ರೆ 19ನೇ ತಾರೀಕಿನೊಳಗೆ ಪ್ರಯತ್ನ ಮಾಡಬೇಕು. ಮೇ ತಿಂಗಳ 19ನೇ ತಾರೀಕು ಒಳಗೆ ಒಂದ್ ಸ್ವಲ್ಪ ಅನುಕೂಲಗಳು ಜಾಸ್ತಿ ಇದೆ. ಅದರಲ್ಲೂ 14ರಿಂದ 19 ಸ್ವಲ್ಪ ತೀರನೇ ಜಾಸ್ತಿ ಇದೆ ಅವಕಾಶಗಳು, ಆಯ್ತಲ್ವಾ? ಸೊ ಆ ಟೈಮ್ನಲ್ಲೇನೆ ಸ್ವಲ್ಪ ಜಾಸ್ತಿ ಪ್ರಪೋಸಲ್ಸ್ ನ ಮೂವ್ ಮಾಡಿ ಅವಿವಾಹಿತರು ವಿವಾಹಕ್ಕೆ ಯಾವುದೋ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಒಂದು ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಏನೋ ಒಂದು ಮಾಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕಿಂತ ಮುಂಚೆ ಆಗ್ಲಿ ಅದಕ್ಕಿಂತ ನಂತರವಾಗ್ಲಿ ಸ್ವಲ್ಪ ಎಳೆದಾಡೋ ವಿಚಾರಗಳು ಸರಿಯಾಗಿ ಕೂತ್ಕೊಳ್ಳಲ್ಲ, ಅಲ್ಲೊಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಿಮ್ಮ ಮದುವೆ ವಿಚಾರಗಳೆಲ್ಲ ಡ್ರ್ಯಾಗ್ ಆಗುತ್ತೆ, ತುಂಬಾ ಡ್ರ್ಯಾಗ್ ಆಗುತ್ತೆ. ಅಂದ್ರೆ ಇವತ್ತು ತಿಳಿಸ್ತೀವಿ ಅಂದ್ರೆ ಒಂದು ವಾರ ಆದ್ರೂ ತಿಳಿಸಲ್ಲ, 15 ದಿವಸ ಆದ್ರೂ ತಿಳಿಸಲ್ಲ. ಓಕೆ ನೋ ಅಂತ ಹೇಳ್ಬಿಡಿ, ನಾವು ಬೇರೆದಾರು ಹುಡ್ಕೊಳ್ಳೋಣ ಅಂದ್ರೆ ಅದು ಹೇಳಲ್ಲ, ಇಲ್ಲ ತಿಳಿಸ್ತೀವಿ ತಡೀರಿ ಅಂತ ಹೇಳ್ತಾರೆ. ಏನೋ ಒಂದು ಅಂದ್ರೆ ನಿಮ್ಗೆ ಸರಿಯಾದ ಆನ್ಸರ್ ಸಿಗಲ್ಲ, ಅದು ನಿಮಗೆ ಬೇಸರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂದು
ಆಲ್ರೆಡಿ ಮದುವೆ ಆಗಿರತಕ್ಕಂಥ ದಂಪತಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತಂದ್ರೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಒತ್ತಡ ಅದೇನು, ತಿಂಗಳ ಆದಿಯಲ್ಲಿ ಒಂದು ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ತಿಂಗಳ ಅಂತ್ಯದಲ್ಲಿ ಮತ್ತೆ ಪುನಃ ಒತ್ತಡ ಬರುತ್ತೆ. ಮಧ್ಯದಲ್ಲಿ ಮಾತ್ರ ಒಂದು ವಾರ 10 ದಿವಸ ನೀವು ತುಂಬಾ ಚೆನ್ನಾಗಿರ್ತೀರಾ ದಂಪತಿಗಳು. ಬಟ್ ತಿಂಗಳ ಆದಿಯಲ್ಲಿಯೂ ಸ್ವಲ್ಪ ಜಾಸ್ತಿ ಗಂಡ ಹೆಂಡತಿ ತಿಕ್ಕಾಟ ಒತ್ತಡ ಇದೆ, ತಿಂಗಳ ಅಂತ್ಯದಲ್ಲೂ ಸ್ವಲ್ಪ ಜಾಸ್ತಿ ತಿಕ್ಕಾಟ. ಅದ್ರೂ ದುಡ್ಡಿನ ವಿಚಾರವಾಗಿ ತುಂಬಾ ಜಾಸ್ತಿ ಸಮಸ್ಯೆ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ. ದುಡ್ಡಿನ ವಿಚಾರವಾಗಿ ನೀನ್ ಜಾಸ್ತಿ ಖರ್ಚು ಮಾಡಿದೆ, ನಿಂದಿಂದ ಸಾಲ ಆಯ್ತು, ನೀನ್ ದುಡ್ತಾ ಇಲ್ಲ, ನಿನ್ ದುಡಿಮೆ ಸಾಕಾಗಲ್ಲ. ಸೊ ನೀನ್ ಹೇಳ್ದೆ ಅಂತ ಇನ್ವೆಸ್ಟ್ ಮಾಡಿದೆ, ನೀನ್ ದುಡ್ಡು ಹಾಳು ಮಾಡಿದೆ, ಈ ತರ ದುಡ್ಡಿನ ವಿಚಾರವಾಗಿ. ಸೊ ಮಧ್ಯದಲ್ಲಿ ಮಾತ್ರ ಅದನ್ನೆಲ್ಲ ಮರ್ತ್ಬಿಟ್ಟು ಚೆನ್ನಾಗಿರ್ತಾರೆ. ಮಧ್ಯದಲ್ಲಿ 10 ದಿವಸ ತುಂಬಾ ಚೆನ್ನಾಗಿರ್ತಾರೆ, ಅದನ್ನೆಲ್ಲ ಮರ್ತ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಸೊ ಇದು ಸ್ವಲ್ಪ ಗಮನಿಸಬೇಕು. ಈ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಆಯ್ತಲ್ವಾ? ಮೇ 8ನೇ ತಾರೀಕು ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ ನಿಮಗೆ. ಮದುವೆ ಆಗದಿರೋರು ಮದುವೆ ಆಗ್ಬೇಕು, ಮದುವೆ ಆಗಿರತಕ್ಕಂಥವ್ರಿಗೆ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವಂಥ ಉದ್ದೇಶ. ನೆಕ್ಸ್ಟ್ ಬಂದು ಈ ದೃಷ್ಟಿ ದೋಷ, ಶತ್ರುಬಾಧೆ, ಮಾಟ ಮಂತ್ರ ಇತ್ಯಾದಿಗಳ ವಿಚಾರವಾಗಿ ಒಂದ್ ಸ್ವಲ್ಪ ಹೇಳ್ಬೇಕು ನಿಮಗೆ. ಯಾಕೆಂದ್ರೆ ನಿಮಗೆ ಶನಿಯ ಪ್ರಭಾವ, ಯಾಕೆಂದ್ರೆ ನೀವು ತುಂಬಾ ಪವರ್ಫುಲ್ ಆಗಿ ಮೇ ತಿಂಗಳ ಮೊದಲೆರಡು ವಾರಗಳು ತುಂಬಾ ಪವರ್ಫುಲ್ ಆಗಿರ್ತೀರಾ. ಅದರ ಆಫ್ಟರ್ ಎಫೆಕ್ಟ್ಸ್ ಮೇ ತಿಂಗಳ 15ನೇ ತಾರೀಕಿಂದ ಶುರುವಾಗಿಬಿಡುತ್ತೆ. ನೀವು ಏನ್ ಮೆರಿದಿರ್ತಿರಲ್ಲ, ಮೇ ತಿಂಗಳ ಮೊದಲೆರಡು ವಾರ ಏನ್ ಚೆನ್ನಾಗಿ ಮೆರಿತಿರಲ್ಲ, ಅದು ಮೇ ತಿಂಗಳ 14ನೇ ತಾರೀಕಿಂದ ಅದರ ಅಡ್ವರ್ಸ್ ಎಫೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಯಾರೋ ಬಂದೇನೋ ನಿಮ್ಗೆ ಒಂದ್ ಸ್ವಲ್ಪ ಏನೋ ಒಂದು ಕುಂಕುಮ ಹಾಕೋದು, ಒಂದು ಲಿಂಬೆ ಹಣ್ಣು ಹಾಕೋದು, ಮತ್ತೊಂದೇನೋ ಮಾಡೋದು, ಈ ತರನೂ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಸಿಂಹರಾಶಿಯವ್ರನ್ನ ಮುಖತಃ ಎದುರಿಸ್ಲಿಕ್ಕೆ ಆಗಲ್ಲ. ನೀವು ಫಿರೋಷಿಯಸ್ ಆಗಿ ಒಂಥರ ಬಹಳ ಇದಾಗಿರುತ್ತೆ, ಸ್ಟ್ರಾಂಗ್ ಆಗಿ ಶಕ್ತಿವಂತರಾಗಿರ್ತೀರಿ. ನಿಮ್ಮನ್ನ ಎದುರ ಮಾಡಕ್ಕಲ್ಲ. ಆದ್ರಿಂದ ನಿಮ್ಗೆ ಶತ್ರುಗಳು ಜಾಸ್ತಿ, ಆದ್ರಿಂದ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸೋರ ಸಂಖ್ಯೆ ಜಾಸ್ತಿ ಸಿಂಹರಾಶಿಯವರಿಗೆ. ಸೊ ಆದ್ರಿಂದ ಇಲ್ಲೇನಾಗ್ಬಿಡತ್ತೆ, ನಿಮ್ಮನ್ನ ಎದುರುಗಡೆ ಎದುರಿಸ್ಲಿಕ್ಕೆ, ನಿಮ್ಗೆ ಎದುರಾಯಿದ್ರೆ ನಿಮ್ಮನ್ನ ಎದುರಿಸ್ಲಿಕ್ಕೆ ಆಗದಿರ್ತಕ್ಕಂಥವ್ರು 14ನೇ ತಾರೀಕಿನ ನಂತರ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಮಾಡ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮ್ ವಿರುದ್ಧ ಏನೋ ಒಂದು ಪಿತೂರಿ ಮಾಡೋದು, ಆಮೇಲೆ ನೀವು ಎಲ್ಲಿ ವ್ಯಾಪಾರ ಮಾಡ್ತಿರೋ ನಿಮ್ಗೆ ಹೆಂಗಾರು ಮಾಡಿ ಲಾಸ್ ಆಗೋ ತರ ನೋಡೋದು, ನಿಮ್ ಬಗ್ಗೆ ಸುಳ್ಳು ಪುಕಾರ ಹಾಕ್ತಕ್ಕಂಥದ್ದು, ಅಥವಾ ಹೆಂಗಾರು ಮಾಡಿ ನಿಮ್ಗೆ ಹಿಂಸೆ ಕೊಡ್ಬೇಕು, ತೊಂದರೆ ಕೊಡ್ಬೇಕು, ನೀವೇನೋ ಕೈ ಹಾಕಿರ್ತೀರಾ, ನೆಕ್ಸ್ಟ್ ಕೆಲಸ ಶುರು ಮಾಡಿಸಿರ್ತೀರಾ, ಜಾಗ ಖರೀದಿಗೆ ಏನೋ ಓಡಾಡ್ತಿರ್ತೀರಾ, ಅಥವಾ ಏನೋ ಒಂದು ಶುಭ ಕಾರ್ಯ ಮಾಡಬೇಕು, ಅದಕ್ಕೆಲ್ಲ ಬಂದು ಒಂದು ಕಡ್ಡಿಗಿರೋದು, ಒಂದು ಹಾಳಾಗೋ ತರ ಮಾಡುವಂಥದ್ದು, ಅಥವಾ ನಿಮ್ಮ ಮನೆ, ಅಥವಾ ನೀವು ಕಟ್ತಾ ಇರೋ ಮನೆ, ಅಥವಾ ನೀವು ವಾಸ ಮಾಡಿರೋ ಮನೆ, ಎಲ್ಲ ಕಡೆ ಮನೆ ಮುಂದೆ ಏನೋ ತಂದು ಹಾಕ್ಬಿಟ್ಟು ಹೋಗೋದು, ಇದೆಲ್ಲ ಒಂದು ಶುರುವಾಗತ್ತೆ. ಯಾವಾಗ? 14ನೇ ತಾರೀಕಿನ ನಂತರ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಅದರಿಂದ ಮೊದಲೆರಡು ವಾರಗಳು ನೀವು ಒಂದ್ ಸ್ವಲ್ಪ ಅವರಿಗೆ ಸಿಟ್ಟು ಬರೋ ತರ, ನಿಮ್ಮ ಶತ್ರುಗಳಿಗೆ ಸಿಟ್ಟು ಬರೋ ತರ ಅವ್ರನ್ನ ಪ್ರವೋಕ್ ಮಾಡದೆ ಸೈಲೆಂಟ್ ಆಗಿ ಬಿಟ್ರೆ ಇದೆಲ್ಲ ಸ್ವಲ್ಪ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಇದು ಗ್ಯಾರಂಟಿ ನಿಮ್ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ 14ರ ನಂತರ. ಇದು ಈ ಸಿಂಹರಾಶಿಯವರ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತಲೇ ಬಹಳ ವಿಶೇಷವಾಗಿ ಈ ಬಾರಿ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ದಿಗ್ಬಂಧನ, ಅಷ್ಟ ದಿಗ್ಬಂಧನ ಪ್ರಸಾದ ವಿಶೇಷ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಅದ್ರ ಬಗ್ಗೆ. ಗೊತ್ತಲ್ವಾ? ನಿಮಗೆ ಅತ್ಯಂತ ಅವಶ್ಯಕವಾದಂತಹ ವಿಚಾರಗಳು, ವಿಶೇಷವಾದ ಪರಿಹಾರ, ಒಂದು ವಿಶೇಷ ಮಂತ್ರವನ್ನು ಸಹ ಕೊಟ್ಟಿದ್ದೇನೆ ಮಂತ್ರವನ್ನ ವಿಡಿಯೋ ಎಂಡಲ್ಲಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಓಕೆನಾ? ನೆಕ್ಸ್ಟ್ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಸಿಂಹರಾಶಿಯವರ ಆರೋಗ್ಯ ಮೇ ತಿಂಗಳ ಮೊದಲೆರಡು ವಾರಗಳು ಅದ್ಭುತ, ಸೂಪರ್ ಡೂಪರ್ ಆಗಿರುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ 3ನೇ ವಾರ 4ನೇ ವಾರ ಏನೋ ಒಂದ್ ಸ್ವಲ್ಪ ಸುಸ್ತಾಗಿದ್ದೀರಿ ಅಂತ ಅನ್ಸುತ್ತೆ. ಸೊ ಮೆಂಟಲ್ ಪ್ರೆಷರ್, ಯಾಕೆಂದ್ರೆ ತುಂಬಾ ಚೆನ್ನಾಗಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಕೆಲಸಗಳು ಸಿಗೋದು, ಅವ್ರ ಮೇಲೆ ಜಾಸ್ತಿ ಏನೋ ಬಗ್ದವನಿಗೆ ಒಂದು ಗುದ್ದು ಜಾಸ್ತಿ ಅನ್ನೋ ತರ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ನಿನಗೆ ಕೊಡೋಣ ಅನ್ನೋ ತರ. ಸೊ ಅದರಿಂದ ತುಂಬಾ ಆರೋಗ್ಯಪೂರ್ಣವಾಗಿ ತುಂಬಾ ಚೆನ್ನಾಗಿರ್ತೀರ, ನೀವು ಎಲ್ಲರನ್ನೂ ಆಕರ್ಷಿಸಿ. ಸೊ ನಿಮಗೆ ಜಾಸ್ತಿ ದೃಷ್ಟಿ ಆಗತ್ತೆ, ಸೊ ನಿಮಗೆ ಜಾಸ್ತಿ ಸುಸ್ತಾಗತ್ತೆ. ಆ ತರ ಕೆಲಸಗಳು ನಿಮಗೆ ಕೊಡ್ತಾರೆ, ನಿಮ್ಮಿಂದ ಚೆನ್ನಾಗಿ ಕೆಲಸ ತೆಗೆದುಕೊಳ್ತಾರೆ. ಇದರ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ, 14ನೇ ತಾರೀಕಿನ ನಂತರ ಸ್ವಲ್ಪ ಸುಸ್ತಾಗತ್ತೆ, ಅನ್ಕೊಂಡ್ ಜಾಗಕ್ಕೆ ಹೋಗಕ್ಕಾಗಲ್ಲ, ಅನ್ಕೊಂಡ್ ಸಮಯಕ್ಕೆ ಹೋಗಕ್ಕಾಗಲ್ಲ. ನೀವು ಸುಸ್ತು ಅಂದ್ರೆ ಯಾರು ನಂಬಲ್ಲ ನಿಮ್ಮನ್ನ. ಮೇನ್ ಆಗುವಂಥದ್ದೇ ಸುಸ್ತು, ಆಯ್ತಲ್ವಾ? ಮೇ ತಿಂಗಳ 14ನೇ ತಾರೀಕಿನ ನಂತರ ಸಿಂಹರಾಶಿಯವರಿಗೆ ಸುಸ್ತು, ಏನು ಮಾಡಕ್ ಹೋದ್ರು ಸುಸ್ತು. ಯಪ್ಪ ಹುಸ್ಸಪ್ಪ ನನ್ ಕೆಲಾಗಲ್ಲಪ್ಪ ಅನ್ನೋಕ್ ಶುರು ಮಾಡ್ಬಿಡ್ತೀರಾ.
ಇದು ಒಂದು. ಎರಡನೇದಾಗಿ ಶುಕ್ರ ರವಿ ಯುತಿ ಒಂದು ಸ್ವಲ್ಪ ನಿಮಗೆ ಅಂದ್ರೆ ಏನೋ ಪುರುಷರಿಗೆ ಈ ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಿಂಹರಾಶಿಯ ಪುರುಷರಿಗೆ ಸ್ವಲ್ಪ ವೀರ್ಯಾಣುವಿನ ಕೊರತೆಯನ್ನು ಮಾಡಿಬಿಡುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಆ ತರದ ಸಮಸ್ಯೆಗಳೆಲ್ಲ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಅಂದ್ರೆ ಆ ಒಂದು ಸಂತಾನಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಮಾತ್ರ ಅಪ್ಲೈ ಆಗುತ್ತದು. ಬಟ್ ನಾರ್ಮಲ್ ಆಗಿ ನಿಮ್ಗೆ ಹೇಳಿದೆ ನಾನು. ಸೊ ಯಾಕಂದ್ರೆ ಶುಕ್ರ ರವಿಯ ಯುತಿ ಆಗ್ಬಿಡುತ್ತೆ 19ರ ನಂತರ ಆಗ್ತಕ್ಕಂಥ ಬೆಳವಣಿಗೆ ಇದು. ಇದ್ರ ಜೊತೆಗೆ ಶರೀರದಲ್ಲಿ ಬಿಳಿಯ ರಕ್ತ ಕಣಗಳ ಕೊರತೆ ಆಗ್ಬಹುದು. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಇರ್ತಾರಲ್ಲ, ಆ ಬಿಳಿಯ ರಕ್ತ ಕಣಗಳ ಕೊರತೆ ಉಂಟಾಗ್ತದೆ. ಕೆಲವರಿಗೆ ಮಾತ್ರ ಕೆಂಪು ರಕ್ತ ಕಣಗಳು, ಅದರಿಂದ ಏನಾಗುತ್ತೆ, ಇದು ಸುಸ್ತು ಜಾಸ್ತಿ ಮಾಡ್ತಾ ಇರುತ್ತೆ. ಡಾಕ್ಟ್ರು ಬ್ಲಡ್ ಚೆಕಪ್, ಬ್ಲಡ್ ಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲ ಸ್ವಲ್ಪ ಕಡಿಮೆ ಇದೆಯಲ್ರಿ, ಸ್ವಲ್ಪ ಚೆನ್ನಾಗಿ ಊಟ ಮಾಡಿ, ತಿಂಡಿ ತಿನ್ನಿ, ಐರನ್ ಕಂಟೆಂಟ್ ಎಲ್ಲ ಕಡಿಮೆ ಇದೆ, ಇದೆಲ್ಲ ಶುರು ಮಾಡ್ತಾರೆ. ಸೊ ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ 19ನೇ ತಾರೀಕಿನ ನಂತರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಏನಂದ್ರೆ ನಿಮಗೆ ದೃಷ್ಟಿ ಆಗದಂಗೆ, ಮಾಟಮಂತ್ರಗಳಾಗದಂಗೆ ಅಥವಾ ನೆಗೆಟಿವ್ ಎನರ್ಜಿಸ್ ಯಾವ್ದು ನಿಮ್ಮನ್ನು ಸೇರ್ಕೊಳ್ಳದಂಗೆ ನೀವು ಮಧ್ಯೆ ಒಂದು ರಕ್ಷಾ ಕವಚ ಮಾಡ್ಕೊಂಡ್ರಲ್ಲ ಸಾಕು, ಇನ್ನೇನು ಇದಲ್ಲ ಆಯ್ತಲ್ವಾ. ಅದಕ್ಕೋಸ್ಕರ ಪರಿಹಾರ ಬಹಳ ಮುಖ್ಯ. ಪರಿಹಾರ ಏನಪ್ಪಾ ಅಂತಂದ್ರೆ ಬಹು ಮುಖ್ಯವಾಗಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ. ಈಗ ಪ್ರತಿದಿನ ಬೆಳಗ್ಗೆ ಒಂದು 5 ಸಲನೋ ಅಥವಾ 8 ಸಲನೋ ಈ ಮಂತ್ರವನ್ನ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಕೇಳಿಸ್ಕೊಳ್ಳಿ. ಮೇ ತಿಂಗಳಲ್ಲಿ ನಿಮಗೆಲ್ಲ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ವಿಶೇಷವಾದಂತ ಮೇ ತಿಂಗಳ ಸಮಸ್ಯೆಗಳಿಗೆಲ್ಲ ಪರಿಹಾರಕ್ಕೋಸ್ಕರವಾಗಿ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದಾರೆ. ಬರೀ ಮೇ ತಿಂಗಳು ಅಂತಲ್ಲ, ಎಲ್ಲ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತಲೇ ಒಂದು ವಿಶೇಷವಾದಂತಹ ಶತ್ರು ನಿಗ್ರಹ ಮಹಾವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಹಿಡಿದು ನಿಮ್ಮ ಉದ್ಯೋಗದ ತನಕ ಪ್ರತಿಯೊಂದು ಶನೇಶ್ಚರನ ಆರಾಧನೆಯಿಂದ ನಿಮಗೆ ಪ್ರಾಪ್ತಿ ಆಗಬೇಕು. ಆದ್ರಿಂದ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದು ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮೇ 8ನೇ ತಾರೀಕು ಬುಧವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಮಾಡಿ ನಿಮಗೆಲ್ಲರಿಗೂ ವಿಶೇಷವಾದಂತಹ ಒಂದು ಪ್ರಸಾದ, ಈ ಒಂದು ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರವನ್ನು ಕೊಡ್ತಾ ಇದ್ದೇವೆ. ನಿಮಗೆ ನೆನಪಿದೆಯೋ ಇಲ್ವೋ, ಹೋದ ವರ್ಷ ಸೇಮ್ ಇದೇ ಉಂಗುರವನ್ನು ಕೊಟ್ಟಿದ್ವಿ. ನೀವು ಆಲ್ರೆಡಿ ಆ ಉಂಗುರವನ್ನು ಧಾರಣೆ ಮಾಡ್ಕೊಂಡಿದ್ರೆ ಅಂದ್ರೆ 1 ವರ್ಷಗಳ ಸುದೀರ್ಘಾವಧಿ ಆಗಿದೆ. ಆದ್ರಿಂದಾಗಿ ಅದನ್ನ ವಿಸರ್ಜನೆ ಮಾಡಿ ಈ ಒಂದು ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರೂ ಹರಿಯೋ ನೀರಲ್ಲೋ, ದೇಶದ ಅಶ್ವತ್ಥ ವೃಕ್ಷದ ಬುಡದಲ್ಲೋ ಅದನ್ನ ಇಟ್ಬಿಟ್ಟು ಬನ್ನಿ. ಈ ಒಂದು ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಾವು ಕಳಿಸುವಂತಹ ಈ ವಿಶೇಷವಾದಂತಹ ಉಂಗುರವನ್ನ ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಮಧ್ಯದ ಬೆರಳಿನಲ್ಲಿ, ತೋರ ಬೆರಳಲ್ಲಿ ಅಥವಾ ಉಂಗುರದ ಬೆರಳಲ್ಲಿ, ಈ 3 ಬೆರಳುಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಆಯ್ತಲ್ವಾ. ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರ ಪ್ರತಿಯೊಬ್ಬರಿಗೂ ಸಹ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು, ಆರೋಗ್ಯ ಬಾಧೆ ಎಲ್ಲದರಿಂದ ನಮ್ಮನ್ನು ಕಾಪಾಡ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಇದೆ ಇದಕ್ಕೆ. ಸೊ ಆದ್ರಿಂದ ಈ ಒಂದು ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೊಡ್ತೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಓಕೆನಾ? ಒಳ್ಳೇದಾಗ್ಲಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ನೋಡ್ತೀರಾ ಲೈವ್ ಅಲ್ಲಿ. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ವಿಶೇಷವಾದಂತಹ ಈ ಒಂದು ಉಂಗುರವನ್ನು ಸಹ ನಿಮಗೆ ಕಳಿಸ್ಕೊಡ್ತೇವೆ ಆಯ್ತಲ್ವಾ. ಈಗ ಬನ್ನಿ ಆ ಮಂತ್ರವನ್ನ ಕೇಳೋಣ. ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.